ನನ್ನ ಓದು ಮುಗಿದ ತಕ್ಷಣ ನನ್ನ ತಾಯಿಗೆ ನನ್ನ ಮದುವೆಯ ಚಿಂತೆ ಶುರುವಾಯಿತು ಮತ್ತು ಅವರು ಬೇರೆಯವರ ಮಧ್ಯೆ ನನ್ನ ಸಂಬಂಧವನ್ನು ನಿಶ್ಚಯಿಸಿದರು. ಅವರು ಊಟಕ್ಕೆ ಬಂದಿದ್ದರು, ಆದರೆ ಅಪರಿಚಿತರಿಗಿಂತ ಹೆಚ್ಚಾಗಿ ಆತ್ಮೀಯತೆಯ ಭಾವನೆ ಮೂಡಿಸಿದರು. ನಮ್ಮ ಕಡೆಯಿಂದ ಮದುವೆಗೆ ಯಾವುದೇ ವಿಶೇಷ ಸಿದ್ಧತೆ ಇರಲಿಲ್ಲ, ಏಕೆಂದರೆ ನನಗೆ ನಂಬಿಕೆ ಇರಲಿಲ್ಲ. ಊಟ ಮಾಡುವವರು ನನ್ನ 3 ಸಹೋದರರು, ಆದರೆ ಅವರ ಗಳಿಕೆ ಅವರ ಹೆಂಡತಿ ಮತ್ತು ಮಕ್ಕಳ ಹೊಟ್ಟೆ ತುಂಬಿಸಲು ಮಾತ್ರ ಸಾಕಾಗಿತ್ತು. ಬಹುಶಃ ಅದಕ್ಕಾಗಿಯೇ ನನ್ನ ತಾಯಿಗೆ ನನ್ನ ಮದುವೆಯ ಚಿಂತೆ ಹೆಚ್ಚಾಗಿತ್ತು. ನಾನು ನಿನ್ನ ಜವಾಬ್ದಾರಿಯನ್ನು ಎಷ್ಟು ಬೇಗ ಮುಗಿಸುತ್ತೇನೋ ಅಷ್ಟು ಒಳ್ಳೆಯದು. ಈಗ ನಾನು ಜೀವಂತವಾಗಿದ್ದೇನೆ, ನನ್ನ ನಂತರ ನಿನ್ನ ಗತಿ ಏನು ಎಂದು ಅವಳು ಯಾವಾಗಲೂ ನನ್ನ ಬಳಿ ಹೇಳುತ್ತಿದ್ದಳು. ನಮ್ಮ ಕಡೆಯಿಂದ ಮದುವೆಯ ಎಲ್ಲಾ ಆಚರಣೆಗಳನ್ನು ಸರಳವಾಗಿ ಮಾಡಲಾಯಿತು, ಆದರೆ ಅವರ ಕಡೆಯಿಂದ ದೊಡ್ಡ ಸಮಾರಂಭವನ್ನು ಆಯೋಜಿಸಲಾಯಿತು. ಅವನು ಮೊದಲ ಬಾರಿಗೆ ನನ್ನೊಂದಿಗೆ ಮಾತನಾಡಿದ ಮತ್ತು ನಮಸ್ಕಾರಕ್ಕೆ ಉತ್ತರಿಸಿದ ತಕ್ಷಣ ಉಡುಗೆಯ ಬಗ್ಗೆ ಕೇಳಿದ. ನನ್ನ ಆಯ್ಕೆ ನಿನಗೆ ಹೇಗೆ ಅನಿಸಿತು? ಉಡುಗೆ ನಿನಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಎಂದು ಹೇಳಿದ. ಇದು ನಮ್ಮ ಮೊದಲ ಮಾತುಕತೆ ಮತ್ತು ಅವನೊಂದಿಗೆ ಮಾತನಾಡಲು ನನಗೆ ಮುಜುಗರವಾಗುತ್ತಿತ್ತು, ಆದರೆ ನಾವು ವರ್ಷಗಳಿಂದ ಒಬ್ಬರನ್ನೊಬ್ಬರು ತಿಳಿದಿರುವಂತೆ ಭಾಸವಾಗುತ್ತಿತ್ತು. ಮದುವೆಗೆ 1 ವಾರದ ಮೊದಲು ನಾವು ಪ್ರತಿದಿನ ಫೋನಿನಲ್ಲಿ ಮಾತನಾಡುತ್ತಿದ್ದೆವು. ಮದುವೆಯ ಎಲ್ಲಾ ಆಚರಣೆಗಳನ್ನು ಬಹಳ ಸುಂದರವಾಗಿ ನಡೆಸಲಾಯಿತು. ರಾಹುಲ್ ಮೆರವಣಿಗೆಯಲ್ಲಿ ಬಂದಾಗ ನನ್ನ ಎಲ್ಲಾ ಸ್ನೇಹಿತರು ಅವನನ್ನು ನೋಡಿ ಆಶ್ಚರ್ಯಚಕಿತರಾದರು, ಏಕೆಂದರೆ ಅವನು ತುಂಬಾ ಆಕರ್ಷಕನಾಗಿದ್ದನು. ನನ್ನ ಸ್ನೇಹಿತೆ ನನ್ನ ಬಳಿ ಬಂದು ಅದೃಷ್ಟವಿದ್ದರೆ ಹೀಗಿರಬೇಕು, ಇಲ್ಲದಿದ್ದರೆ ಯಾರಾದರೂ ದಪ್ಪ, ಕಪ್ಪು ಅಥವಾ ಬೋಳು ತಲೆಯುಳ್ಳವರು ಸಿಗುತ್ತಾರೆ ಎಂದು ಹೇಳಿ ನಕ್ಕಳು. ನಾನು ಇನ್ನೂ ರಾಹುಲ್ನನ್ನು ನೋಡಿರಲಿಲ್ಲ, ಆದರೆ ನನ್ನ ಸ್ನೇಹಿತರ ಕಣ್ಣುಗಳಿಂದ ಅವನನ್ನು ನೋಡಿದೆ. ಅವರ ಹೊಗಳಿಕೆಯಿಂದ ಅವನು ನನ್ನ ಮುಂದೆಯೇ ಕುಳಿತಿರುವಂತೆ ಭಾಸವಾಯಿತು. ನನ್ನ ಮನಸ್ಸಿನಲ್ಲಿ ವಿಚಿತ್ರವಾದ ಸಂತೋಷ ಮತ್ತು ಭಯ ಎರಡೂ ಇತ್ತು. ಈಗ ನಾನು ಯಾವಾಗಲೂ ರಾಹುಲ್ನೊಂದಿಗೆ ಇರುತ್ತೇನೆ ಎಂಬ ಸಂತೋಷವಿತ್ತು ಮತ್ತು ಅವನು ನನಗೆ ನೀಡಿದ ಭರವಸೆಗಳ ಆಧಾರದ ಮೇಲೆ ನನ್ನ ಸಂತೋಷದ ಕತೆಗೆ ಯಾರ ಕಣ್ಣು ಬೀಳದಿರಲಿ ಎಂದು ನಾನು ಬಯಸುತ್ತೇನೆ. ಮನುಷ್ಯನಿಗೆ ತುಂಬಾ ಸಂತೋಷ ಸಿಕ್ಕಾಗ ಅವನಿಗೆ ತನ್ನ ಅದೃಷ್ಟದ ಮೇಲೆ ನಂಬಿಕೆ ಇರುವುದಿಲ್ಲ. ನನ್ನೊಂದಿಗೆ ಸಹ ಅದೇ ಆಗುತ್ತಿತ್ತು. ಈ ಸಂತೋಷ ಮತ್ತು ಭಯದ ನಡುವೆ ನನ್ನನ್ನು ಬೀಳ್ಕೊಡಲಾಯಿತು. ನಾನು ಕೋಣೆಯಲ್ಲಿ ವಧುವಿನಂತೆ ಅಲಂಕರಿಸಿಕೊಂಡು ಮುಸುಕು ಹಾಕಿಕೊಂಡು ರಾಹುಲ್ನ ಆಗಮನಕ್ಕಾಗಿ ಕಾಯುತ್ತಿದ್ದೆ. ಸಮಯ ಕಳೆದಂತೆ ನನ್ನ ಹೃದಯದ ಬಡಿತ ಹೆಚ್ಚಾಯಿತು. ರಾಹುಲ್ ಜೊತೆಗೆ ಅವನ ಅಣ್ಣನ ಮದುವೆಯೂ ಆಗಿತ್ತು, ಆದ್ದರಿಂದ ನಾವು ಇಬ್ಬರು ಸೊಸೆಯಂದಿರು ಒಂದೇ ಮನೆಗೆ ಬಂದೆವು. ರಾಹುಲ್ ಮನೆಯವರು ಮದುವೆಯಲ್ಲಿ ತಮ್ಮೆಲ್ಲ ಆಸೆಗಳನ್ನು ಪೂರೈಸಿಕೊಂಡರು, ಏಕೆಂದರೆ ಮನೆಯಲ್ಲಿ ಕೊನೆಯ 2 ಮಕ್ಕಳು ಉಳಿದಿದ್ದರು. ಉಳಿದ ಎಲ್ಲಾ ಮಕ್ಕಳ ಮದುವೆಯಾಗಿತ್ತು. ನನಗೆ 3 ನಾದಿನಿಯರು ಮತ್ತು 2 ಭಾವಂದಿರು ಇದ್ದರು. ಸ್ವಲ್ಪ ಭಯದಿಂದ ಕೋಣೆಯ ಬಾಗಿಲನ್ನು ತಟ್ಟಲಾಯಿತು ಮತ್ತು ರಾಹುಲ್ನ ಹೆಜ್ಜೆಗಳ ಶಬ್ದ ಕೇಳಿಸಿತು. ಅವನು ನನ್ನ ಮುಸುಕನ್ನು ತೆಗೆದ ತಕ್ಷಣ ಅವನನ್ನು ನೋಡಿದ ನಾನು ದಂಗಾದೆ. ನನ್ನ ಸ್ನೇಹಿತರ ಮಾತುಗಳು ನೆನಪಿಗೆ ಬಂದವು, ಏಕೆಂದರೆ ರಾಹುಲ್ ನಿಜವಾಗಿಯೂ ತುಂಬಾ ಸುಂದರನಾಗಿದ್ದನು. ಇಂದು ನಾನು ಅವನನ್ನು ಮೊದಲ ಬಾರಿಗೆ ನೋಡಿದ್ದೆ. ಬಹುಶಃ ಅದಕ್ಕಾಗಿಯೇ ಎಲ್ಲರೂ ಅವನನ್ನು ತುಂಬಾ ಹೊಗಳುತ್ತಿದ್ದರು, ಏಕೆಂದರೆ ಅವನು ತನ್ನ ಸಹೋದರಿಯರಲ್ಲಿ ಅತ್ಯಂತ ಭಿನ್ನನಾಗಿದ್ದನು. ಆದರೆ ಅದೃಷ್ಟದಲ್ಲಿ ಇಲ್ಲದ ವಸ್ತು ಯಾವಾಗಲೂ ಹೊಳೆಯುವ ಮತ್ತು ಸುಂದರವಾಗಿ ಕಾಣುತ್ತದೆ ಎಂದು ಹೇಳುತ್ತಾರೆ, ಅಲ್ಲವೇ? ನನ್ನ ಅತ್ತಿಗೆ ನನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದಳು. ಅವಳು ನನ್ನ ಹಾಗೆ ಹೊಸ ವಧುವಾಗಿದ್ದರೂ ಅವಳ ಭಾವನೆಗಳು ಬೇರೆಯಾಗಿದ್ದವು. ಅವಳು ನನ್ನನ್ನು ತೀಕ್ಷ್ಣವಾಗಿ ಮೇಲಿನಿಂದ ಕೆಳಕ್ಕೆ ನೋಡುತ್ತಿದ್ದಳು. ಬಹುಶಃ ನನ್ನನ್ನು ಅವಳಿಗೆ ಹೋಲಿಸುತ್ತಿದ್ದಳು. ನನ್ನ ಅತ್ತೆಯವರು ನಾವಿಬ್ಬರೂ, ಅಂದರೆ ನಾದಿನಿ ಮತ್ತು ಅತ್ತಿಗೆಗೆ ಒಂದೇ ರೀತಿಯ ಬಟ್ಟೆಗಳನ್ನು ಹೊಲಿಸಿದ್ದರು, ಇದರಿಂದ ಯಾರಿಗೂ ದೂರು ಇರಬಾರದು. ಬಣ್ಣದಲ್ಲಿ ವ್ಯತ್ಯಾಸವಿತ್ತು, ಆದರೆ ನಾವಿಬ್ಬರೂ ಒಟ್ಟಿಗೆ ತುಂಬಾ ಸಂತೋಷವಾಗಿದ್ದೆವು. ನನ್ನ ಅದೃಷ್ಟವನ್ನು ನಂಬಲು ನನಗೆ ಸಾಧ್ಯವಾಗುತ್ತಿರಲಿಲ್ಲ. ನನ್ನ ತಾಯಿ ನನ್ನನ್ನು ನೋಡಿ ತನ್ನ ಮಗಳಿಗೆ ಇಷ್ಟು ಒಳ್ಳೆಯ ಮನೆಯಲ್ಲಿ ಸಂಬಂಧವಾಗಿದೆ ಎಂದು ಸಂತೋಷಪಡುತ್ತಿದ್ದರು, ಆದರೆ ಕೆಲವೇ ದಿನಗಳಲ್ಲಿ ನಮ್ಮ ಸಂತೋಷಕ್ಕೆ ಗ್ರಹಣ ಹಿಡಿಯಿತು. ಮದುವೆಯಾಗಿ 1 ವಾರವೂ ಆಗಿರಲಿಲ್ಲ. ಇದ್ದಕ್ಕಿದ್ದಂತೆ ಸಂಜೆ ರಾಹುಲ್ ಮಾತನಾಡುತ್ತಾ ಕುಸಿದು ಬಿದ್ದನು. ಅವನು ನನ್ನ ಬಳಿ ಕುಳಿತು ನನ್ನೊಂದಿಗೆ ಮಾತನಾಡುತ್ತಿದ್ದನು ಮತ್ತು ಇದ್ದಕ್ಕಿದ್ದಂತೆ ಅದು ಸಂಭವಿಸಿತು. ನಾನು ಕಿರುಚಾಡಿದೆ. ಮನೆಯವರೆಲ್ಲ ನನ್ನ ಕೋಣೆಗೆ ಓಡಿ ಬಂದರು. ನನ್ನ ಭಾವ ಮತ್ತು ಮಾವ ಅವನನ್ನು ಎತ್ತಿ ಪ್ರಜ್ಞೆಗೆ ತರಲು ಪ್ರಯತ್ನಿಸಿದರು. ಯಾರೋ ಅವನ ಮುಖಕ್ಕೆ ನೀರು ಚಿಮುಕಿಸುತ್ತಿದ್ದರು, ಯಾರೋ ಅವನ ಕಾಲುಗಳನ್ನು ಒತ್ತುತ್ತಿದ್ದರು, ಆದರೆ ಅವನು ಪ್ರಜ್ಞೆಗೆ ಬರಲಿಲ್ಲ. ತಕ್ಷಣವೇ ಅವನನ್ನು ಬೈಕ್ನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ನನ್ನ ಗಂಡನ ಮನೆ ಪಟ್ಟಣದಲ್ಲಿತ್ತು, ಆದ್ದರಿಂದ ಅವರು ಬೇಗನೆ ಆಸ್ಪತ್ರೆಗೆ ತಲುಪಿದರು. ನಾವೆಲ್ಲರೂ ಮನೆಯಲ್ಲಿ ತುಂಬಾ ಚಿಂತಿತರಾಗಿದ್ದೆವು. ಸುಮಾರು 1 ಗಂಟೆಯ ನಂತರ ನನ್ನ ಭಾವ ಕರೆ ಮಾಡಿ ರಾಹುಲ್ ಪ್ರಜ್ಞೆಗೆ ಬಂದಿದ್ದಾನೆ ಎಂದು ಹೇಳಿದರು.
ಇದನ್ನು ಕೇಳಿದ ತಕ್ಷಣ ನನ್ನ ದೇಹಕ್ಕೆ ಜೀವ ಬಂದಂತಾಯಿತು. ಸ್ವಲ್ಪ ಸಮಯದ ನಂತರ ಅವನನ್ನು ಮನೆಗೆ ಕರೆತಂದರು. ನಾನು ಅವನನ್ನು ನೋಡಿದ ತಕ್ಷಣ ಅವನನ್ನು ತಬ್ಬಿಕೊಂಡು ಅಳಲು ಪ್ರಾರಂಭಿಸಿದೆ. ನನ್ನ ಮಗನಿಗೆ ಯಾರ ಕಣ್ಣು ಬಿತ್ತೋ ಏನೋ. ನನ್ನ ಅತ್ತೆ ನನ್ನನ್ನು ಕೋಣೆಯ ಬಾಗಿಲಿಂದ ನೋಡುತ್ತಿದ್ದರು. ಹೊಸದಾಗಿ ಮದುವೆಯಾದ ನಂತರ ಪ್ರೀತಿ ಮತ್ತು ಬಾಂಧವ್ಯದ ಪ್ರೀತಿ ತುಂಬಾ ಆಳವಾಗಿರುತ್ತದೆ. ಅದು ಒಂದು ದಿನವಿರಲಿ ಅಥವಾ ವರ್ಷಗಳೇ ಇರಲಿ. ಮದುವೆಯ ನಂತರ ಗಂಡ ಹೆಂಡತಿಗೆ ಎಲ್ಲವೂ ಆಗಿರುತ್ತಾನೆ. ಅವನಿಂದಲೇ ಅವಳ ಜೀವನದಲ್ಲಿ ಸಂತೋಷವಿರುತ್ತದೆ. ರಾಹುಲ್ ನನ್ನನ್ನು ನೋಡಿದಾಗ ಅವನು ನಿಂತು ನನ್ನನ್ನು ನೋಡುತ್ತಾ, ಹುಚ್ಚಿ, ನೀನು ಯಾಕೆ ಅಳುತ್ತಿದ್ದೀಯಾ? ನಾನು ಬದುಕಿದ್ದೀನಲ್ಲ ಎಂದನು. ಇದನ್ನು ಕೇಳಿದ ತಕ್ಷಣ ನಾನು ಅವನನ್ನು ತಬ್ಬಿಕೊಂಡು ಅಳಲು ಪ್ರಾರಂಭಿಸಿದೆ. ಯಾರೋ ಅವನನ್ನು ನನ್ನಿಂದ ಕಸಿದುಕೊಳ್ಳಲು ಪ್ರಯತ್ನಿಸುತ್ತಿರುವಂತೆ ನನಗೆ ಅನಿಸುತ್ತಿತ್ತು. ರಾಹುಲ್ ಔಷಧಿ ತೆಗೆದುಕೊಂಡಿದ್ದನು, ಆದ್ದರಿಂದ ಅವನು ರಾತ್ರಿ ಬೇಗನೆ ಮಲಗಿದನು. ಆದರೆ ನಾನು ಇಡೀ ರಾತ್ರಿ ಸರಿಯಾಗಿ ನಿದ್ರೆ ಮಾಡಲಿಲ್ಲ. ಅವನು ಸರಿಯಾಗಿದ್ದಾನೋ ಇಲ್ಲವೋ ಎಂದು ನಾನು ಪದೇ ಪದೇ ಎದ್ದು ನೋಡುತ್ತಿದ್ದೆ. ಬೆಳಿಗ್ಗೆ ನಾನು ಆತಂಕದಿಂದ ಅವನನ್ನು ಎಬ್ಬಿಸಿದೆ, ಏಕೆಂದರೆ ಅವನು ಹೆಚ್ಚು ನಿದ್ರೆ ಮಾಡುವುದು ನನಗೆ ಇಷ್ಟವಿರಲಿಲ್ಲ. ನಾನು ಅವನೊಂದಿಗೆ ಮಾತನಾಡಲು ಬಯಸಿದ್ದೆ. ನನ್ನ ಬಳಿ ಸಮಯ ಕಡಿಮೆ ಇದೆ ಎಂದು ನನಗೆ ಅನಿಸುತ್ತಿತ್ತು. ರಾಹುಲ್ ನಗುತ್ತಾ, ನನ್ನನ್ನು ನಂಬು, ನಾನು ಬದುಕಿದ್ದೇನೆ ಎಂದನು. ಇದನ್ನು ಕೇಳಿದ ತಕ್ಷಣ ನಾನು ಅವನ ತುಟಿಗಳ ಮೇಲೆ ಕೈಯಿಟ್ಟು, ರಾಹುಲ್, ದಯವಿಟ್ಟು ಮುಂದೆ ಎಂದಿಗೂ ಆ ರೀತಿ ಮಾತನಾಡಬೇಡ, ತಮಾಷೆಗಾದರೂ ಸರಿ. ನಿಮಗೆ ಗೊತ್ತಾ, ನನ್ನ ಪ್ರಾಣ ನಿಮಗಿದೆ. ನಿಮಗೆ ಏನಾದರೂ ಆದರೆ ನಾನು ಸತ್ತು ಹೋಗುತ್ತೇನೆ ಅಂದೆ. ರಾಹುಲ್ ನಗುತ್ತಾ ನನ್ನನ್ನು ನೋಡಿದನು ಮತ್ತು ನನ್ನ ಶತ್ರುಗಳು ಸಾಯಲಿ, ನೀನು ನನ್ನ ಮುಗ್ಧ ಹೆಂಡತಿ ಎಂದನು. ಆ ದಿನ ನಾನು ಒಂದು ಕ್ಷಣವೂ ಅವನಿಂದ ದೂರವಿರಲಿಲ್ಲ. ಅವನು ಚೆನ್ನಾಗಿದ್ದರೂ ನನ್ನ ಮನಸ್ಸು ತುಂಬಾ ತಳಮಳಿಸುತ್ತಿತ್ತು. ರಾತ್ರಿ ಮಲಗುವ ಮೊದಲು ರಾಹುಲ್, ನನ್ನ ತಲೆಯಲ್ಲಿ ನೋವು ಬರುತ್ತಿದೆ ಎಂದನು. ನಾನು, ನಿಮಗೆ ಈ ಹಿಂದೆ ಎಂದಾದರೂ ಈ ರೀತಿ ನೋವು ಬಂದಿತ್ತಾ? ಮೊನ್ನೆ ನಿಮಗೆ ಏನಾಯಿತು? ನೀವು ಪ್ರಜ್ಞೆ ತಪ್ಪಿ ಬಿದ್ದಿದ್ದೀರಲ್ಲ ಎಂದು ಕೇಳಿದೆ. ನನ್ನ ಪ್ರಶ್ನೆಗಳಿಗೆ ಅವನು ಒಂದೇ ಉತ್ತರ ನೀಡಿದನು, ನನಗೆ ಈ ಹಿಂದೆ ಎಂದಿಗೂ ಹೀಗಾದದ್ದಿಲ್ಲ. ಹೀಗೆ ಹೇಳುತ್ತಾ ಅವನು ನೋವಿನಿಂದ ನರಳಾಡುತ್ತಾ, ನನ್ನ ತಲೆಯಲ್ಲಿ ತುಂಬಾ ನೋವು ಇದೆ. ನನ್ನ ತಲೆ ಒತ್ತಿ ಅಥವಾ ನನ್ನ ರಕ್ತದೊತ್ತಡವನ್ನು ಪರೀಕ್ಷಿಸಿ ಎಂದನು. ಅಷ್ಟೇ ಹೇಳಿ ಮತ್ತೆ ಪ್ರಜ್ಞೆ ತಪ್ಪಿಬಿದ್ದನು. ಅವನನ್ನು ಹಾಗೆ ನೋಡಿದ ನಾನು ಗಾಬರಿಯಿಂದ ಜೋರಾಗಿ ಅಳುತ್ತಾ ಕೋಣೆಯಿಂದ ಹೊರಗೆ ಓಡಿ ಹೋದೆ. ನನ್ನ ಅತ್ತೆಯನ್ನು ಕರೆದೆ. ರಾಹುಲ್ಗೆ ಮತ್ತೆ ಏನೋ ಆಗಿದೆ ಎಂದು ಹೇಳಿದೆ. ನನ್ನ ಕೂಗಾಟ ಕೇಳಿ ಮನೆಯವರೆಲ್ಲ ಜಮಾಯಿಸಿದರು. ರಾಹುಲ್ ಸ್ಥಿತಿ ಮೊದಲಿನಂತೆಯೇ ಇತ್ತು. ಈ ಬಾರಿ ಅವರನ್ನು ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ನಾನು ಜೊತೆಗೆ ಬರುತ್ತೇನೆಂದು ತುಂಬಾ ಹೇಳಿದೆ, ಆದರೆ ಯಾರೂ ನನ್ನ ಮಾತನ್ನು ಕೇಳಲಿಲ್ಲ. ರಾತ್ರಿಯ ಸಮಯ ಮತ್ತು ಇದು ಪುರುಷರ ಕೆಲಸ ಎಂದರು. ಆಕೆಯ ಮಾತು ನನ್ನನ್ನು ಕುಗ್ಗಿಸಿತು. ಈಗಾಗಲೇ ರಾಹುಲ್ ಸ್ಥಿತಿಯಿಂದ ತೊಂದರೆಯಲ್ಲಿದ್ದ ನಾನು ಅದನ್ನು ಕೇಳಿ ಕೋಣೆಗೆ ಹಿಂತಿರುಗಿ ಅಲ್ಲಿ ತಲೆ ಮೇಲೆ ಕೈ ಹೊತ್ತು ಕುಳಿತು ಅಳುತ್ತಿದ್ದೆ. ನನ್ನ ತಾಯಿಗೆ ಏನನ್ನೂ ಹೇಳಿರಲಿಲ್ಲ, ಏಕೆಂದರೆ ಅವರು ಮೊದಲೇ ನನ್ನ ಬಗ್ಗೆ ಚಿಂತಿತರಾಗಿದ್ದರು. ದೇವರು ನಿನ್ನ ಹಣೆಬರಹ ನನ್ನಂತಾಗದಂತೆ ನೋಡಿಕೊಳ್ಳಲಿ. ನಾನು ಚಿಕ್ಕ ವಯಸ್ಸಿನಲ್ಲಿಯೇ ವಿಧವೆಯಾದೆ ಎಂದು ಅವರು ಹೇಳುತ್ತಿದ್ದರು. ಸ್ವಲ್ಪ ಸಮಯದ ನಂತರ ನನ್ನ ದೊಡ್ಡ ಮಾವನಿಂದ ಕರೆ ಬಂತು. ರಾಹುಲ್ ಪ್ರಜ್ಞಾಹೀನನಾಗಿದ್ದನು ಮತ್ತು ಈಗ ಎಚ್ಚರಾಗಿದ್ದಾನೆ ಎಂದು ಅವರು ಹೇಳಿದರು. ಆದರೆ ವೈದ್ಯರು ಕೆಲವು ಪರೀಕ್ಷೆಗಳನ್ನು ಬರೆದಿದ್ದಾರೆ ಮತ್ತು ಅವುಗಳನ್ನು ಆದಷ್ಟು ಬೇಗ ಮಾಡಿಸಬೇಕೆಂದು ಹೇಳಿದ್ದಾರೆ. ರಾಹುಲ್ನ ಬಗ್ಗೆ ನನಗೆ ತುಂಬಾ ಚಿಂತೆಯಾಗಿತ್ತು. ನಾನು ತಕ್ಷಣ ನನ್ನ ತಾಯಿಗೆ ಕರೆ ಮಾಡಿದೆ. ಅವನಿಗೆ ಹುಷಾರಿಲ್ಲದ ಕಾರಣ ಅವರಿಗೆ ತಿಳಿಸುವುದು ಅಗತ್ಯವೆಂದು ನಾನು ಭಾವಿಸಿದೆ. ಇಲ್ಲದಿದ್ದರೆ ಅತ್ತೆಯ ಮನೆಯವರು ಇಂತಹ ಸಮಯದಲ್ಲಿ ಯಾರೂ ವಿಚಾರಿಸಲು ಬರಲಿಲ್ಲ ಎಂದು ಹೇಳುತ್ತಾರೆ. ಅಮ್ಮ ನನ್ನ ಮಾತನ್ನು ಕೇಳಿ ಅಳಲು ಪ್ರಾರಂಭಿಸಿದಳು. ನನ್ನ ಹಾಗೆ ನಿನಗೆ ಕೆಟ್ಟ ಭವಿಷ್ಯ ಬರಬಾರದು ಎಂದು ಹೇಳಿದಳು. ರಾತ್ರಿ ಸುಮಾರು 10 ಗಂಟೆಗೆ ನನ್ನ ದೊಡ್ಡ ಮಾವ ಮತ್ತು ಮಾವ ರಾಹುಲ್ನನ್ನು ಕರೆದುಕೊಂಡು ಬಂದರು. ಅವನು ತುಂಬಾ ತೊಂದರೆಯಲ್ಲಿದ್ದನು. ನಾನು ಆತುರದಿಂದ ಪರೀಕ್ಷಾ ವರದಿಗಳ ಬಗ್ಗೆ ಕೇಳಿದೆ. ವರದಿ 1-2 ದಿನಗಳಲ್ಲಿ ಬರುತ್ತದೆ, ಆದರೆ ಇದು ಅಪಾಯಕಾರಿ ಎಂದು ವೈದ್ಯರು ಹೇಳಿದ್ದಾರೆ ಎಂದರು. ಇದನ್ನು ಕೇಳಿದ ನನ್ನ ಅತ್ತಿಗೆ ನನ್ನ ಕಡೆಗೆ ತಿರುಗಿ, ಕೆಲವರ ಕರ್ಮಗಳು ತುಂಬಾ ಕೆಟ್ಟದಾಗಿರುತ್ತವೆ, ಅದಕ್ಕಾಗಿಯೇ ಇತರರ ಸಂತೋಷವೂ ಕಳೆದು ಹೋಗುತ್ತದೆ ಎಂದು ಮುಖ ಸಿಂಡರಿಸಿಕೊಂಡಳು. ಅವಳಿಗೂ ಹೊಸದಾಗಿ ಮದುವೆಯಾಗಿತ್ತು ಮತ್ತು ನನಗಿದ್ದಂತೆ ಅವಳಿಗೂ ಆಸೆಗಳಿದ್ದವು. ಆದರೆ ದೇವರ ಚಿತ್ತವನ್ನು ಯಾರು ಬದಲಾಯಿಸಲು ಸಾಧ್ಯ? ಮರುದಿನ ನನ್ನ ತಾಯಿ ಬಂದಳು. ರಾಹುಲ್ನನ್ನು ನೋಡಿದ ತಕ್ಷಣ ಅಳಲು ಪ್ರಾರಂಭಿಸಿದಳು. ನನ್ನ ಅತ್ತೆ ನನ್ನ ತಾಯಿಗೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಳು. ಇವಳು ಮನೆಗೆ ಬಂದ ಮೇಲೆ ಎಲ್ಲವೂ ಕೆಟ್ಟದಾಯಿತು ಎಂದು ದೂಷಿಸಿದಳು. ಇದನ್ನು ಕೇಳಿದ ನನ್ನ ತಾಯಿ ಬೇಗನೆ ಅಲ್ಲಿಂದ ಹೊರಟು ಹೋದಳು.
ಮುಂದಿನ 2 ದಿನಗಳು ನನಗೆ ತುಂಬಾ ಕಷ್ಟಕರವಾಗಿದ್ದವು. ನಾನು ಸದಾ ರಾಹುಲ್ನ ವರದಿ ಸರಿಯಾಗಿ ಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ. ಆದರೆ ವರದಿ ಬಂದಾಗ ಎಲ್ಲರ ಮೇಲೂ ಆಕಾಶವೇ ಕಳಚಿ ಬಿದ್ದಂತಾಯಿತು. ರಾಹುಲ್ನಿಗೆ ಬ್ರೈನ್ ಟ್ಯೂಮರ್ ಇತ್ತು. ವರದಿಯನ್ನು ಓದಿದ ತಕ್ಷಣ ನಾನು ಅವನ ಕಾಯಿಲೆಗೆ ನಾನೇ ಕಾರಣ ಎಂದು ಭಾವಿಸಲು ಪ್ರಾರಂಭಿಸಿದೆ. ಮದುವೆಗೆ ಮೊದಲು ಅವನು ಚೆನ್ನಾಗಿದ್ದನು, ಇದ್ದಕ್ಕಿದ್ದಂತೆ ಇದು ಹೇಗೆ ಸಂಭವಿಸಿತು? ಮನೆಯವರು ಅವನನ್ನು ಒಬ್ಬರಿಗಿಂತ ಒಬ್ಬರು ದೊಡ್ಡ ವೈದ್ಯರ ಬಳಿ ತೋರಿಸಿದರು, ಆದರೆ ಪ್ರತಿ ಬಾರಿಯೂ ನಿರಾಶೆ ಉಂಟಾಯಿತು. ನಂತರ ಒಬ್ಬ ವೈದ್ಯರು ಒಂದು ಆಶಯವನ್ನು ತೋರಿಸಿದರು. ಶಸ್ತ್ರಚಿಕಿತ್ಸೆಯಿಂದ ಟ್ಯೂಮರ್ ತೆಗೆಯಬಹುದು, ಆದರೆ ನಂತರ ಅವನ ಕಣ್ಣುಗಳ ಬೆಳಕು ಹೋಗಬಹುದು, ನೆನಪು ದುರ್ಬಲವಾಗಬಹುದು ಅಥವಾ ದೇಹದ ಯಾವುದೇ ಭಾಗದ ಮೇಲೆ ಪರಿಣಾಮ ಬೀರಬಹುದು. ಇದು ಮೆದುಳಿನ ವಿಷಯ. ಶಸ್ತ್ರಚಿಕಿತ್ಸೆ ಸೂಕ್ಷ್ಮವಾಗಿದೆ. ನಮ್ಮ ಬಳಿ ಶಸ್ತ್ರಚಿಕಿತ್ಸೆಯನ್ನು ಹೊರತುಪಡಿಸಿ ಬೇರೆ ದಾರಿಯಿಲ್ಲ ಎಂದು ಹೇಳಿದರು. 2 ತಿಂಗಳು ವೈದ್ಯರ ಸುತ್ತ ಸುತ್ತುವುದರಲ್ಲೇ ಕಳೆದು ಹೋಯಿತು. ಯಾವ ದಿನ ಶಸ್ತ್ರಚಿಕಿತ್ಸೆ ಇತ್ತೋ ಆ ದಿನ ನನ್ನ ಆರೋಗ್ಯ ತುಂಬಾ ಹದಗೆಟ್ಟಿತು. ತಲೆನೋವು ಮತ್ತು ಸುಸ್ತು ಹೆಚ್ಚಾಗಿತ್ತು. ಮೊದಲು ಟೆನ್ಷನ್ನಿಂದ ಹೀಗಾಗುತ್ತದೆ ಎಂದುಕೊಂಡೆ, ಆದರೆ ಸಂಜೆ ವಾಂತಿ ಶುರುವಾಯಿತು. ನಾನು ಗರ್ಭಿಣಿಯಾಗಿರಬಹುದೆಂದು ನನಗೆ ಅನುಮಾನ ಬಂತು. ಪರಿಸ್ಥಿತಿ ಹೇಗಿತ್ತೆಂದರೆ ವೈದ್ಯರನ್ನು ಭೇಟಿಯಾಗಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಸುಮ್ಮನಿದ್ದೆ. ರಾಹುಲ್ನ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಯಿತು, ಆದರೆ ಅವನಿಗೆ ಪ್ರಜ್ಞೆ ಬರಲಿಲ್ಲ. ಪ್ರಜ್ಞೆ ಬಂದಾಗ ಅವನು ಸರಿಯಾಗಿ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ಶಸ್ತ್ರಚಿಕಿತ್ಸೆ ಸರಿಯಾಗಿ ಆಗಿದೆ. ನೀವು ಅದೃಷ್ಟವಂತರು, ಆದರೆ ಸಂಪೂರ್ಣವಾಗಿ ಗುಣಮುಖನಾಗಲು ಸಮಯ ತೆಗೆದುಕೊಳ್ಳುತ್ತದೆ. ತಾಳ್ಮೆಯಿಂದ ಇರಿ ಎಂದು ವೈದ್ಯರು ಹೇಳಿದರು. 1 ವಾರದವರೆಗೆ ಅವನು ಆಸ್ಪತ್ರೆಯಲ್ಲಿದ್ದನು. ಅವನ ಸ್ಥಿತಿ ಸ್ವಲ್ಪ ಸುಧಾರಿಸಿದಾಗ ಅವನನ್ನು ಮನೆಗೆ ಕರೆದುಕೊಂಡು ಬಂದರು. ಮನೆಗೆ ಬರುತ್ತಿದ್ದಂತೆ ಅವನು ನನ್ನ ಕೈ ಹಿಡಿದು, ನನ್ನನ್ನು ಕ್ಷಮಿಸಿಬಿಡು, ನಾನು ನಿನ್ನನ್ನು ಒಂದೇ ಒಂದು ದಿನ ಸಂತೋಷವಾಗಿ ಇಡಲು ಸಾಧ್ಯವಾಗಲಿಲ್ಲ. ನಾನು ನಿನಗೆ ಎಷ್ಟು ಭರವಸೆಗಳನ್ನು ನೀಡಿದ್ದೆ, ಆದರೆ ಒಂದನ್ನೂ ಈಡೇರಿಸಲು ಸಾಧ್ಯವಾಗಲಿಲ್ಲ ಎಂದು ಹೇಳಿದನು. ಅವನ ಕಣ್ಣುಗಳು ಒದ್ದೆಯಾದವು. ಅವನ ಮಾತುಗಳನ್ನು ಕೇಳಿ ನನಗೆ ತುಂಬಾ ಅಳು ಬಂತು, ಆದರೆ ನಾನು ನನ್ನನ್ನು ನಿಯಂತ್ರಿಸಿಕೊಂಡೆ. ನಾನು ಅತ್ತರೆ ಅವನು ಕುಗ್ಗಿ ಹೋಗುತ್ತಾನೆ ಎಂದು ತಿಳಿದಿತ್ತು. ನಾನು ನಗುತ್ತಾ ಅವನಿಗೆ ಸಮಾಧಾನ ಹೇಳಲು ಪ್ರಾರಂಭಿಸಿದೆ. ನನ್ನ ತಾಯಿ ಮತ್ತು ಸಹೋದರ ಯೋಗಕ್ಷೇಮ ವಿಚಾರಿಸಲು ಬಂದರು. ನನ್ನ ಅತ್ತೆ ನನ್ನ ತಾಯಿಗೆ, ನಿಮ್ಮ ಮಗಳನ್ನು ಕೆಲವು ದಿನಗಳವರೆಗೆ ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ ಎಂದು ಕಠಿಣವಾಗಿ ಹೇಳಿದರು. ತಾಯಿ ಏನೂ ಹೇಳಲಿಲ್ಲ. ರಾಹುಲ್ನ ಈ ಸ್ಥಿತಿಯಲ್ಲಿ ನಾನು ಅವನನ್ನು ಹೇಗೆ ಬಿಟ್ಟು ಹೋಗುವುದು ಎಂದು ನನಗೆ ಆಶ್ಚರ್ಯವಾಯಿತು. ನನ್ನ ಸಹೋದರ ಇದನ್ನು ಕೇಳಿ ಕೋಪದಿಂದ ನನ್ನನ್ನು ಬಲವಂತವಾಗಿ ತವರುಮನೆಗೆ ಕರೆದುಕೊಂಡು ಹೋದ. ತವರುಮನೆಯಲ್ಲಿ ನನಗೆ ನೆಮ್ಮದಿ ಎಲ್ಲಿದೆ? ನಾನು ರಾಹುಲ್ಗೆ ಹಲವಾರು ಬಾರಿ ಕರೆ ಮಾಡಿದೆ, ಆದರೆ ಅವನು ಸ್ವೀಕರಿಸಲಿಲ್ಲ. ವೈದ್ಯರು ಅವನಿಗೆ ಮಾತನಾಡದಂತೆ ಹೇಳಿದ್ದರಿಂದ ಅವನು ಫೋನ್ ಎತ್ತಲು ಸಾಧ್ಯವಿರಲಿಲ್ಲ. ನಾನು ಕೆಲವು ದಿನಗಳನ್ನು ತವರುಮನೆಯಲ್ಲಿ ಕಷ್ಟದಿಂದ ಕಳೆದಿದ್ದೇನೆ. ನಂತರ ಅಮ್ಮನಿಗೆ ಹೇಳಿದೆ, ನನ್ನನ್ನು ರಾಹುಲ್ ಬಳಿ ಬಿಟ್ಟು ಬರಲು ನನ್ನ ಸಹೋದರನಿಗೆ ಹೇಳು. ಏನೋ ಕೆಟ್ಟದ್ದು ನಡೆಯಲಿದೆ ಎಂದು ನನಗೆ ಅನಿಸುತ್ತಿದೆ. ಆದರೆ ಅಮ್ಮ, ನಿನ್ನ ಅತ್ತೆ ನಿನ್ನನ್ನು ಅಪಶಕುನ ಎಂದು ಭಾವಿಸುತ್ತಾಳೆ. ಅವಳು ನಿನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾಳೆ. ಇದರಿಂದ ಅವಳು ತನ್ನ ಮಗನಿಗೆ ಚಿಕಿತ್ಸೆ ಕೊಡಿಸಬಹುದು. ನೀನು ಹೋದರೆ ಅವರು ನಿನ್ನನ್ನು ಜೀವಂತವಾಗಿ ಬಿಡುವುದಿಲ್ಲ ಎಂದಳು. ನನ್ನ ತಾಯಿಯು ನನಗೆ ವಿರುದ್ಧವಾಗಿದ್ದಳು. ಬೇರೆ ದಾರಿಯಿಲ್ಲದೆ ನಾನು ನನ್ನ ಮಾವನಿಗೆ ಕರೆ ಮಾಡಿದೆ. ಅವರು 2 ಬಾರಿ ಕರೆ ಸ್ವೀಕರಿಸಲಿಲ್ಲ. 3ನೇ ಬಾರಿ ಸ್ವೀಕರಿಸಿ, ಈಗ ನಿನಗೆ ಏನು ಬೇಕು? ರಾಹುಲ್ ಈ ಜಗತ್ತಿನಲ್ಲಿಲ್ಲ ಎಂದರು. ಇದನ್ನು ಕೇಳಿದ ತಕ್ಷಣ ನನ್ನ ತಲೆ ತಿರುಗಿದಂತಾಯಿತು. ನನ್ನ ಕಿವಿಯನ್ನು ನಂಬಲು ಸಾಧ್ಯವಾಗಲಿಲ್ಲ. ಇದು ಹೇಗೆ ಸಂಭವಿಸಿತು? ಯಾವಾಗ? ಎಂದು ಮಾತ್ರ ಕೇಳಿದೆ. ತವರುಮನೆಗೆ ಬಂದು ನನಗೆ ಕೇವಲ 10 ದಿನಗಳಾಗಿದ್ದವು. ಅವರು ಉತ್ತರಿಸದೆ ಫೋನ್ ಕಟ್ ಮಾಡಿದರು. ಅದರ ನಂತರ ಅವರು ನನ್ನ ಕರೆಯನ್ನು ಎಂದಿಗೂ ಸ್ವೀಕರಿಸಲಿಲ್ಲ. ನಾನು ವಿಷಯವನ್ನು ಮನೆಯಲ್ಲಿ ಹೇಳಿದಾಗ ದುಃಖ ಆವರಿಸಿತು. ಎಲ್ಲರೂ ನನ್ನನ್ನು ಅಪಶಕುನ ಎಂದು ಪರಿಗಣಿಸಲು ಪ್ರಾರಂಭಿಸಿದರು. ನಾನು ನನ್ನ ತಾಯಿಗೆ ಸಮಾಧಾನ ಹೇಳಿದೆ ಮತ್ತು ಗಂಡನ ಮನೆಗೆ ತಲುಪಿದೆ. ಅಲ್ಲಿ ಬೀಗ ಹಾಕಲಾಗಿತ್ತು. ನಾನು ಹೊಸ ಸೊಸೆಯಾಗಿದ್ದರಿಂದ ನನಗೆ ನೆರೆಹೊರೆಯವರು ಯಾರೆಂದು ತಿಳಿದಿರಲಿಲ್ಲ. ಅಮ್ಮ ನೆರೆಹೊರೆಯವರನ್ನು ಕೇಳಿದಾಗ ಅವರು ಮನೆಯನ್ನು ತೊರೆದು ಹೋಗಿದ್ದಾರೆ ಎಂದು ಹೇಳಿದರು. ರಾಹುಲ್ ಬಗ್ಗೆ ವಿಚಾರಿಸಿದರೆ ಯಾರಿಗೂ ಏನೂ ತಿಳಿದಿರಲಿಲ್ಲ. ಅಮ್ಮ ನನ್ನನ್ನು ವಾಪಸ್ ಕರೆದುಕೊಂಡು ಬಂದು, ಅವರು ನಿನ್ನಿಂದ ದೂರವಾಗಲು ಬಯಸಿದ್ದರು ಮತ್ತು ಅವರು ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ರಾಹುಲ್ ಇಲ್ಲ, ಮನೆಯಲ್ಲಿರು ಮತ್ತು ನಿನ್ನ ಗೌರವವನ್ನು ಉಳಿಸಿಕೋ ಎಂದಳು. ನನ್ನ ಆರೋಗ್ಯ ಇನ್ನಷ್ಟು ಹದಗೆಟ್ಟಿತು. ನನ್ನ ಅತ್ತಿಗೆ, ನೀನು ಗರ್ಭಿಣಿಯಾಗಿದ್ದೀಯಾ ಎಂದು ಕೇಳಿದಳು. ಇನ್ನೊಬ್ಬ ಅತ್ತಿಗೆ, ಈಗ ಇನ್ನೊಂದು ಜವಾಬ್ದಾರಿ ಬರುತ್ತದೆ ಎಂದಳು.
ಅಮ್ಮ ದಾದಿಯನ್ನು ಕರೆಸಿದಳು ಮತ್ತು ಅವಳು ನಾನು ಗರ್ಭಿಣಿಯಾಗಿದ್ದ ವಿಷಯವನ್ನು ಖಚಿತಪಡಿಸಿದಳು. ಅವಳು ಅಭಿನಂದನೆಗಳನ್ನು ತಿಳಿಸಿದಳು, ಆದರೆ ನನಗೆ ಸಂತೋಷವಾಗಲಿಲ್ಲ. ರಾಹುಲ್ ಇಲ್ಲದಿದ್ದರೆ ಈ ಒಳ್ಳೆಯ ಸುದ್ದಿ ಯಾರಿಗೆ? ಎಲ್ಲರೂ ನನ್ನ ಮಗುವನ್ನು ಹೊರೆಯೆಂದು ಭಾವಿಸಲು ಪ್ರಾರಂಭಿಸಿದರು. ಸಮಯ ಕಳೆದಂತೆ ನಾನು ಗಂಡು ಮಗುವಿಗೆ ಜನ್ಮ ನೀಡಿದೆ. ಅವನು ರಾಹುಲ್ನಂತೆ ಕಾಣುತ್ತಿದ್ದನು. ಅವನನ್ನು ಕೈಗೆತ್ತಿಕೊಂಡು ನಾನು ಅಳಲು ಪ್ರಾರಂಭಿಸಿದೆ ಮತ್ತು ರಾಹುಲ್ನ ನೆನಪುಗಳಲ್ಲಿ ಮುಳುಗಿ ಹೋದೆ. ಅವಳಿಗೆ ಬೇರೆ ಕಡೆ ಮದುವೆ ಮಾಡು ಎಂದು ನನ್ನ ಸಹೋದರರು ಹೇಳಿದರು. ಆದರೆ ನನ್ನ ಮನಸ್ಸು ಒಪ್ಪಲಿಲ್ಲ. ನಾನು ರಾಹುಲ್ನನ್ನು ಸಮಾಧಿಯಲ್ಲಿ ನೋಡಲಿಲ್ಲ. ಅವನು ಜೀವಂತವಾಗಿದ್ದಾನೆಂದು ನನಗೆ ಖಚಿತವಾಗಿತ್ತು. ಮತ್ತೊಂದು ಮದುವೆಗೆ ಅಮ್ಮ ಒತ್ತಾಯಿಸಿದಳು, ಆದರೆ ನಾನು ಕೆಲಸ ಮಾಡುತ್ತೇನೆ ಮತ್ತು ನನ್ನ ಮಗನನ್ನು ಬೆಳೆಸುತ್ತೇನೆ ಎಂದೆ. ನಾನು ಶಾಲೆಯಲ್ಲಿ ಕೆಲಸಕ್ಕೆ ಸೇರಿದೆ. ಮಗುವನ್ನು ನನ್ನೊಂದಿಗೆ ಕರೆದುಕೊಂಡು ಹೋಗುತ್ತಿದ್ದೆ. ನಂತರ ನನ್ನ ದೊಡ್ಡ ಸಹೋದರನಿಗೆ ಬೇರೆ ಊರಿಗೆ ವರ್ಗಾವಣೆಯಾಯಿತು. ನಮ್ಮೊಂದಿಗೆ ಬನ್ನಿ ಎಂದು ಅವರು ಹೇಳಿದರು. ನಾನು ಅವರೊಂದಿಗೆ ಹೋದೆ. ಹೊಸ ಊರು ಚೆನ್ನಾಗಿತ್ತು. ಅಲ್ಲಿ ನಾನು ಖಾಸಗಿ ಶಾಲೆಯಲ್ಲಿ ಕಲಿಸಲು ಪ್ರಾರಂಭಿಸಿದೆ. ನನ್ನ ಮಗ ಈಗ 5ನೇ ತರಗತಿಯಲ್ಲಿದ್ದನು. ಶಾಲೆಯ ಪ್ರಾಂಶುಪಾಲರು ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದರು. ಅವರು ನನ್ನ ಕತೆಯನ್ನು ಕೇಳಿ ಅನುಕಂಪ ವ್ಯಕ್ತಪಡಿಸಿದರು. ನಾನು ಹಗಲಿನಲ್ಲಿ ಶಾಲೆಯಲ್ಲಿ ಕಲಿಸುತ್ತಿದ್ದೆ ಮತ್ತು ಸಂಜೆ ಟ್ಯೂಷನ್ ಮಾಡುತ್ತಿದ್ದೆ. ಪ್ರತಿದಿನ ರಾಹುಲ್ನನ್ನು ನೆನಪಿಸಿಕೊಳ್ಳುತ್ತಿದ್ದೆ. ಮಗ ತನ್ನ ತಂದೆಯ ಬಗ್ಗೆ ಕೇಳಿದಾಗ, ನಿಮ್ಮ ತಂದೆ ವಿದೇಶದಲ್ಲಿದ್ದಾರೆ ಎನ್ನುತ್ತಿದ್ದೆ. ಅವನ ಹುಟ್ಟುಹಬ್ಬದಂದು ನಾನು ಅವನಿಗೆ ಉಡುಗೊರೆಯನ್ನು ನೀಡುತ್ತಿದ್ದೆ ಮತ್ತು ಇದನ್ನು ನಿಮ್ಮ ತಂದೆ ಕಳುಹಿಸಿದ್ದಾರೆ ಎಂದು ಹೇಳುತ್ತಿದ್ದೆ. ಆದರೆ ಅವನು ದೊಡ್ಡವನಾಗುತ್ತಿದ್ದ ಮತ್ತು ತಂದೆಯ ಕೊರತೆಯನ್ನು ಅನುಭವಿಸುತ್ತಿದ್ದ. 5 ವರ್ಷಗಳು ಕಳೆದು ಹೋದವು. ಪ್ರಾಂಶುಪಾಲರು ಹಲವಾರು ಬಾರಿ ಮರುಮದುವೆಯಾಗಲು ಸಲಹೆ ನೀಡಿದರು, ಆದರೆ ನಾನು ರಾಹುಲ್ ಜೀವಂತವಾಗಿದ್ದಾನೆಂದು ನನ್ನ ಮನಸ್ಸು ಹೇಳುತ್ತದೆ ಎಂದು ಹೇಳುತ್ತಿದ್ದೆ. ಒಂದು ದಿನ ಪ್ರಾಂಶುಪಾಲರು ನನ್ನನ್ನು ಕರೆದು ಅವರ ಮಗಳ ಮದುವೆಗೆ ಆಹ್ವಾನಿಸಿದರು. ನಾನು ದುಃಖದಿಂದ ಅಲ್ಲಿಗೆ ಹೋದೆ. ಮೆರವಣಿಗೆ ಬಂದಾಗ ನಾನು ರಾಹುಲ್ನನ್ನು ನೋಡಿದೆ. ನನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ. ಅವನು ನಗುತ್ತಿದ್ದನು. ಅವನ ದೃಷ್ಟಿ ನನ್ನ ಮೇಲೆ ಬಿದ್ದಾಗ ಅವನ ಮುಖ ಕಳೆಗುಂದಿತು. ನಾನು ಬೆಚ್ಚಿಬಿದ್ದೆ. ರಾಹುಲ್ ಜೀವಂತವಾಗಿದ್ದಾನೆಂದು ಸದಾ ಹೇಳುತ್ತಿದ್ದ ನನ್ನ ಹೃದಯ ಗೆದ್ದಿತು. ಸಮಾರಂಭ ಮುಗಿಯುವವರೆಗೆ ಕಾದೆ. ನನ್ನ ಮಗನನ್ನು ಕರೆದುಕೊಂಡು ಹೊರಗೆ ಬಂದೆ. ರಾಹುಲ್ ನಮಗಾಗಿ ಕಾಯುತ್ತಿದ್ದನು. ನೀನು ದೊಡ್ಡ ಮೋಸಗಾರನಾದೆ. ನೀನು ಜೀವಂತವಾಗಿದ್ದೆ, ಆದರೆ ನಿನ್ನ ಮನೆಯವರು ಸುಳ್ಳು ಹೇಳಿದರು. ನಾನು ನಿನ್ನ ನಿರೀಕ್ಷೆಯಲ್ಲಿ ನನ್ನ ಯೌವನವನ್ನು ಕಳೆದಿದ್ದೇನೆ ಎಂದೆ. ಅದಕ್ಕೆ ಅವನು, ನೀನು ನಾಟಕ ಮಾಡಬೇಡ. ನೀನು ನನ್ನನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋದೆ. ರೋಗಿಯಾದ ಗಂಡನೊಂದಿಗೆ ಜೀವನ ನಡೆಸಲು ಸಾಧ್ಯವಿಲ್ಲ ಎಂದು ನನ್ನ ಮನೆಯವರು ಹೇಳಿದರು ಎಂದನು. ಇದೆಲ್ಲ ಸುಳ್ಳು. ನೀವು ಮನೆಯನ್ನು ಏಕೆ ತೊರೆದರು ಎಂದು ಕೇಳಿದೆ. ಅದಕ್ಕೆ ಅವನು, ನನ್ನ ಕಾಯಿಲೆ ಆ ಮನೆಯಿಂದಲೇ ಬಂತು ಎಂದು ಯಾರೋ ಹೇಳಿದರು. ನನ್ನ ಸಹೋದರನಿಗೆ ವರ್ಗಾವಣೆಯಾದಾಗ ಅವರು ನನ್ನನ್ನು ಕರೆದುಕೊಂಡು ಹೋದರು ಎಂದನು. ಮಗ ನನ್ನನ್ನು ಕರೆದ. ರಾಹುಲ್ ವ್ಯಂಗ್ಯವಾಡಿದ, ನೀನು ಮರುಮದುವೆಯಾಗಿದ್ದೀಯಾ? ನಾನು ಮಗನನ್ನು ಅವನ ಮುಂದೆ ತಂದು, ಇವನು ನಿನ್ನ ಮಗ ಎಂದೆ. ರಾಹುಲ್ ಅವನನ್ನು ನೋಡಿ ತಬ್ಬಿಕೊಂಡನು. ಅವನು ಅವನನ್ನು ಕರೆದುಕೊಂಡು ಹೋಗಲು ಬಯಸಿದನು, ಆದರೆ ನಾನು ನಿರಾಕರಿಸಿದೆ. ನಂತರ ಅವನು ಕ್ಷಮೆ ಕೇಳಿದ, ಮನೆಯವರನ್ನು ಕರೆತಂದ. ಆದರೆ ನಾನು ಅಪಶಕುನದಂತಹ ಪದಗಳನ್ನು ಕೇಳಿದ್ದೇನೆ. ನಾನು ನಿಮಗಾಗಿ ಕಾಯುತ್ತಿದ್ದೆ, ಆದರೆ ನೀವು ಹಿಂತಿರುಗಿ ನೋಡಲಿಲ್ಲ ಎಂದೆ. ಅವನು ಮತ್ತೊಂದು ಮದುವೆಯಾಗಿದ್ದನು ಮತ್ತು 2 ಹೆಣ್ಣು ಮಕ್ಕಳಿದ್ದರು. ಅವನಿಗೆ ಗಂಡು ಮಗು ಬೇಕಿತ್ತು. ನನ್ನ ಜೀವನವೇ ಹೋಯಿತು. ಈಗ ನನ್ನ ಮಗನ ಆಸರೆಯಿಂದ ಬದುಕುತ್ತೇನೆ ಎಂದೆ. ನನ್ನ ಮಗ ಕೂಡ ಅವನನ್ನು ಭೇಟಿಯಾಗಲಿಲ್ಲ. ಅವನು ನನ್ನನ್ನು ನರಳಾಡುತ್ತಿರುವುದನ್ನು ನೋಡಿದ್ದನು. ಸ್ನೇಹಿತರೆ, ನನ್ನ ಕತೆ ಹೇಗಿದೆ? ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಕತೆಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.